ಗಂಗಾ ನದಿ ತೀರದ ಒಂದು ಊರಿನಲ್ಲಿ ಜನಿಸ್ತಾರೆ. ಅವರ ತಂದೆ ಪ್ರಚೇತನ. ಅವರ ಮೊದಲನೇ ಹೆಸರು ರತ್ನಾಕರ. ಅವರು ಕುಟುಂಬ ಎಲ್ಲ ಖುಷಿಯಿಂದಲೇ ಸಾಕ್ತಿರುತ್ತೆ. ಆದರೆ ಆ ಪ್ರದೇಶದಲ್ಲಿ ಅವಾಗ ಭೀಕರ ಬರಗಾಲ ಉಂಟಾಗುತ್ತೆ. ಅವಾಗ ಅವರು ಆ ಪ್ರದೇಶ ಬಿಟ್ಟು ಬೇರೆ ಪ್ರದೇಶಕ್ಕೆ ಹೋಗೋದು ಅನಿವಾರ್ಯವಾಗುತ್ತೆ. ಅವಾಗ ಅವರು ಹಾಗೆ ಅವರಿಬ್ಬರು ನಡ್ಕೊಂಡು ಹೋಗ್ತಾ ಒಂದು ಪ್ರದೇಶ ನೋಡ್ತಾರೆ. ಆವಾಗ ಅವರು ಇಲ್ಲೇ ಇರೋಣ ಅಂತಾರೆ. ಆ ಪ್ರದೇಶದಲ್ಲಿ ಕಳ್ಳರು ಮತ್ತು ದರೋಡೆಕೋರರು ಹೆಚ್ಚಾಗಿರ್ತಾರೆ. ಹಾಗೆ ಅವ್ರ ಜೊತೆ ಇರ್ತಾ ಅವ್ರ ಸಹವಾಸ ದೋಷದಿಂದ ಇವರು ಅದನ್ನೆಲ್ಲ ಕಲಿತಾರೆ. ಆ ಕಾಡಿನಿಂದ ಹೋಗ್ಬೇಕಾದ್ರೂ ಇವರು ಒಂದಷ್ಟು ಜನನ ಅಡ್ಡ ಹಾಕಿ ಅವರ ಹತ್ರ ಇರೋ ಚಿನ್ನ ಮತ್ತು ದುಡ್ಡನ್ನೆಲ್ಲ ದರೋಡೆ ಮಾಡಿ ಜೀವನ ಸಾಗಿಸ್ತಿರ್ತಾರೆ. ಅದೇ ಒಂದಿನ ಹಾಗೆ ಮಾರ್ದಿ ಹಿಂಗಡೆ ನಿಂತ್ಕೊಂಡು ಒಬ್ಬರು ಮುನಿಗಳು ನೋಡ್ತಾರೆ. ಅವರು ಹೋಗ್ತಿರ್ಬೇಕಾದ್ರೆ ಇವನ್ನ ಅಡ್ಡ ಹಾಕಿ ಕೇಳ್ತಾನೆ, ದುಡ್ಡು ಹಾಗೆ ಏನಾದ್ರು ಇದ್ರೆ ಕೊಡಿ ಅಂತ. ಅವಾಗ ಅವ್ರು ಹೇಳ್ತಾರೆ, ನೀನು ಈ ಥರ ಬೇರೆಯವ್ರ ದುಡ್ಡಲ್ಲಿ ಜೀವನ ಮಾಡೋದಲ್ಲ, ನೀನೇ ಸ್ವತಃ ದುಡಿ, ನಿನ್ನ ಕರ್ಮವನ್ನು ಹೊರಕ್ಕೆ ನಿನ್ನ ಹೆಂಡತಿ ಮತ್ತು ಮಕ್ಕಳು ಕೂಡ ಯಾರು ಬರಲ್ಲ ಅಂತ ಅಂತಾರೆ. ಅವಾಗ ಅವನು ಆ ಮಾತಿನಲ್ಲಿ ತಿಳ್ಕೊಂಡು ಅವನ್ನ ಒಂದು ಮರ ಕಟಾಕಿ ಸೀದಾ ಮನೆಗೆ ಹೋಗ್ಬಿಡ್ತಾನೆ. ಹೆಂಡತಿ ಹತ್ರ ಬಂದು ಕೇಳ್ತಾನೆ, ನಾನು ಮಾಡಿರೋ ಕರ್ಮಗಳನ್ನೆಲ್ಲ ಹೊರಗೆ ಸಿದ್ಧವಾಗಿದೆಯಾ ಅಂತ ಕೇಳ್ತಾನೆ. ಅವಾಗ ನೀ ಮಾಡಿರೋ ಕರ್ಮವೆಲ್ಲ ನಾವು ಹೊರಗೆ ಸಿದ್ಧವಿಲ್ಲ, ನೀನು ನಮ್ಮನ್ನು ಸಾಕ್ಬೇಕಾದ್ರೆ ಬೇರೆ ದಾರಿಯಿಂದನೂ ಸಾಕ್ಬೋದು, ಹಾಗೆ ನೀನು ಒಳ್ಳೆ ರೀತಿಯಿಂದ ದುಡಿದು ನಮ್ಮನ್ನೆಲ್ಲ ಸಾಕು ಅಂತ ಅಂತಾರೆ. ಅವಾಗ ಅವನು ತಪ್ಪಿನ ಅರಿವಾಗಿ ಸೀದಾ ಆ ಸಾಧು ಹತ್ರ ಹೋಗಿ ಕಾಲಿ ಬೀಳ್ತಾನೆ. ಅವಾಗ ಅವ್ರು ಹೇಳ್ತಾಳೆ, ನೀನು ಪಾಪ ಪ್ರಾಯಶ್ಚಿತವಾಗಬೇಕಾದ್ರೆ ನೀನು ಒಂದು ಮರದ ಕೆಳಗೆ ಕೂತ್ಕೊಂಡು ರಾಮನಾಮನ ಜಪಿಸು ಅಂತ ಅಂತಾರೆ. ಅವಾಗ ಅವನು ಹ್ಞೂ ಅಂತ ಅಂದ್ಕೊಂಡು ಮರ ಕೆಳಗೆ ಕೂತು ರಾಮನಾಮ ಜಪಿಸೋಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಅವನು ಮೊದಲಿಗೆ ಮರ 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 ಅಂತಿರ್ತಾನೆ. ಅವಾಗ ಅವನು ತನ್ನ ಪಾಪ ಪ್ರಾಯಶ್ಚಿತ ಆಗ್ತಾ ಆಗ್ತಾ ರಾಮ ರಾಮ ಅಂದು ಒಂದು ವರ್ಷ ಆಗುತ್ತೆ. ಅವಾಗ ಆ ಮುನಿಗಳು ಅದೇ ದಾರಿಲಿ ಹೋಗ್ತಿರ್ಬೇಕಾದ್ರೆ ಒಂದು ಮರ ಹುತ್ತದ ಒಳಗಡೆಯಿಂದ ರಾಮ ರಾಮ ಅನ್ನೋದು ಕೇಳಿಸ್ತಿರುತ್ತೆ. ಅವಾಗ ಅವರು ಆ ಹುತ್ತನ್ನು ಹೊಡೆದು ನೋಡ್ಬೇಕಾದ್ರೆ ವಾಲ್ಮೀಕಿ ಅವರು ಒಳಗಡೆ ಕುತ್ಕೊಂಡು ರಾಮನಾಮ ಜಪಿಸ್ತಿರ್ತಾರೆ. ಅವಾಗ ಅವನು ಎಬ್ಬಿಸಿ ಸಂಸ್ಕೃತದಲ್ಲಿ ವಾಲ್ಮೀಕ ಎಂದರೆ ಹುತ್ತ ಎಂದ ಅರ್ಥ. ಆವಾಗ ಆ ಮುನಿಗಳು ಅವನಿಗೆ ವಾಲ್ಮೀಕಿ ಎಂಬ ಹೆಸರನ್ನು ಕರೀತಾರೆ. ಆದ್ದರಿಂದ ಅವರು ತಮಸಾ ನದಿ ತೀರದಲ್ಲಿ ಅವರು ಆಶ್ರಮ ಮಾಡಿಕೊಂಡು ಅವ್ರ ಶಿಷ್ಯರ ಜೊತೆನೇ ಇರ್ತಾರೆ. ಒಂದಿನ ಅವ್ರಿಗೆ ನಾರದ ಮುನಿಗಳು ಪ್ರತ್ಯಕ್ಷರಾಗಿ ರಾಮನ ಒಂದಷ್ಟು ವಿಷಯಗಳನ್ನ ಹೇಳ್ತಾರೆ. ಅವಾಗ ಅವರು ಅದನ್ನು ತುಂಬ ಅಳವಡಿಸ್ಕೊಂಡು ತುಂಬ ದುಃಖ ಆಗುತ್ತೆ ಅವರಿಗೆ. ಅವಾಗ ಅವರು ಶಿಷ್ಯಂದ್ರಿಗೆ ಮತ್ತು ಅವರ ಊರಲ್ಲಿರೋರಿಗೆಲ್ಲ ಹೇಳ್ತಾರೆ. ಮತ್ತು ಅವರು ಒಂದಿನ ಸ್ನಾನಕ್ಕೆ ಹೋಗ್ಬೇಕಾದ್ರೆ ತಮಸಾ ನದಿ ಸ್ನಾನ ಮಾಡ್ತಿರ್ಬೇಕಾದ್ರೆ ಸ್ನಾನ ಮಾಡಿ ಹೊರಗೆ ಬರ್ಬೇಕಾದ್ರೆ 2 ಕಾಂಚನ ಪಕ್ಷಿಗಳು ನೋಡ್ತಾರೆ. ಕ್ರೌಂಚ ಪಕ್ಷಿ ನೋಡ್ತಾರೆ. ಆವಾಗ ಒಂದು ಬಾಣ ಬಂದು ಗಂಡು ಕಾಂಚ ಪಕ್ಷಿ ಬೀಳುತ್ತೆ. ಆವಾಗ ಹೆಣ್ಣು ಕಾಂಚ ಪಕ್ಷಿ ನೋಡಿ ಅದನ್ನು ಎದೆ ಹೊಡ್ಕೊಂಡು ಸಾಯುತ್ತೆ. ಅದನ್ನು ನೋಡಿ ಇವ್ರಿಗೆ ತುಂಬ ಬೇಜಾರಾಗುತ್ತೆ. ಆ ಬೇಟೆಗಾರನಿಗೆ ಬೈತಾರೆ, ಏಕೆ ಹೀಗೆ ಮಾಡ್ತಿ ಅಂತ. ಅವ್ರ ಬಾಯಿಂದ ಬರ್ತಿದ್ದು ಛಂದಸ್ಸಿನ ಶ್ಲೋಕಗಳಾಗಿರುತ್ತೆ. ಅವಾಗ ಆ ಬೇಟೆಗಾರನಿಗೆ ಈ ಥರ ಎಲ್ಲ ಕೊಲ್ಲಬಾರ್ದಂತ ಅರಿವಾಗಿ ಹೋಗ್ತಾನೆ. ಹಾಗೆ ಆವಾಗ ಸೂರ್ಯಾಸ್ತವಾಗಿರುತ್ತೆ. ಸೃಷ್ಟಿಕರ್ತ ಬ್ರಹ್ಮನು ಅವ್ರಿಗೆ ಪ್ರತ್ಯಕ್ಷರಾಗಿ ರಾಮಾಯಣದ ವಾಲ್ಮೀಕಿ ಕಾಣಿಸ್ಬೇಕಂತ ವರ ಕೊಡ್ತಾರೆ. ಅವಾಗ ಅವರು ಮೊದಲ ರಾಮಾಯಣ ಬರೀತಾರೆ ಸಂಸ್ಕೃತದಲ್ಲಿ. ಹಾಗೆ ಅವನ್ನ ಆದಿಕವಿ ಅಂತಲೂ ಕರೀತಾರೆ. ಹಾಗೆ ಅದನ್ನು ಅವರ ಮೊದಲ ಶಿಷ್ಯ ಲವಕುಶದವರು ಅದನ್ನು ಹಾಡಿನ ರೂಪದಲ್ಲಿ ಹಾಡಿ ಜನರಿಗೆಲ್ಲ ಮೂಡಿಸ್ತಾರೆ. ಹಾಗೆ ಭರತ ಮುನಿ ಅವರ ಶಿಷ್ಯ ಅಂದರು ನಾಟಕ ರೂಪದಲ್ಲಿ ಎಲ್ಲ ಕಡೆ ಮೂಡಿಸ್ತಾರೆ. ಇದೀಗ ಏನಾಗುತ್ತೆ ಯೋಚನೆ ಮಾಡಿ. ಈ ಮಕ್ಕಳ ಅಂತಂದೇಳಿ ತಗೊಂಡ್ರೆ, ಇಬ್ರು ಮಕ್ಕಳು ಒಂದು ಸುಸಂಸ್ಕೃತ ಕುಟುಂಬದಲ್ಲಿ ಬೆಳೀತಾರೆ, ಇನ್ನೊಬ್ರು ಇಂಥದ್ದೇ ಒಂದು ದರೋಡೆ ಕುಟುಂಬದಲ್ಲಿ ಬೆಳೀತಾರೆ. ಆ ವಾತಾವರಣನೇ ಅವರನ್ನ ಬೇರೆ ಬೇರೆ ರೀತಿಯಲ್ಲಿ ಬದಲಾವಣೆ ಮಾಡುತ್ತೆ. ಇದು ನಿಮಗೂ ಕೂಡ ಅನ್ವಯಿಸುತ್ತೆ. ನಿಮ್ಮ ಮನೆಯಲ್ಲೂ ಕೂಡ ಒಂದು ಒಳ್ಳೆಯ ವಾತಾವರಣ ಇರಬೇಕು. ನೀವು ಒಳ್ಳೆ ಹೇಳ್ಬಿಟ್ಟು ತಪಸ್ಸನ್ನ ಮಾಡ್ತಾನೆ, ಅವನ ಮೈ ಮೇಲೆ ಹುತ್ತ ಬೆಳಿಬೇಕು ಅಂತಂದು ಹೇಳಿದ್ರೆ ಯೋಚನೆ ಮಾಡಿ. ನಾವು ಸುಮ್ಮನೆ ಹುತ್ತ ಬೆಳೀತು ಅಂತಂದೇಳಿ ಹೇಳ್ತೀವಿ ಅಲ್ವಾ. ಒಬ್ರು ಕುತ್ಕೊಂಡಿರ್ತಕ್ಕಂಥ ವ್ಯಕ್ತಿಯ ಮೇಲೆ ಹುತ್ತ ಬೆಳಿಬೇಕು ಅಂತಂದು ಹೇಳಿದ್ರೆ ಎಷ್ಟು ವರ್ಷಗಳು ಬೇಕಾಗಬೇಕು. ಜೊತೆಗೆ ಅವನ ದೇಹದ ಯಾವುದೇ ಭಾಗಗಳು ಕೂಡ ಒಂದು ಸ್ವಲ್ಪನೂ ಕೂಡ ಶೇಕ್ ಆಗಬಾರ್ದು.
ಶೇಕಾದ್ರೆ ಬೆಳೆಯತ್ತಾ ಅಲ್ವಾ? ಅವನಿಗೆ ಈ ಈಶ್ವರ್ ಸರ್ ಇವರಿಗೆ ವಂದನೆಯನ್ನು ಕೊಡುತ್ತೇನೆ. ಹಾಗೂ ವಿಜ್ಞಾನ ಶಿಕ್ಷಕರ ದೀಪಾ ಮಿಸ್ ಇವರಿಗೂ ವಂದನೆಯನ್ನು ಕೊಡುತ್ತೇನೆ. ಹಾಗೂ ಹಿಂದಿ ಭಾಷೆ ಶಿಕ್ಷಕರಾದ ಶ್ರೀಯುತ ನಜೀಮ್ ಮಿಸ್ ಇವರಿಗೂ ಶ್ರೀಮತಿ ನಜೀಮ್ ಮಿಸ್ ಇವರಿಗೂ ವಂದನೆಯನ್ನು ಕೊಡುತ್ತೇನೆ. ಹಾಗೂ ಅಡಿಗೆ ಸಿಬ್ಬಂದಿಯಾದ ಶೈಲಾ ಆಂಟಿ ಇವರಿಗೂ ವಂದನೆಯನ್ನು ಕೊಡುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ವಿಶೇಷ ವಿದ್ಯಾರ್ಥಿ ಅತಿಥಿ ಶ್ರೀರಾಮ್ ಇವರಿಗೂ ವಂದನೆಯನ್ನು ಕೊಡುತ್ತೇನೆ.